ಶನಿದೇವರ ಅನುಗ್ರಹ ಪಡಬೇಕಾದ್ರೆ ನಾವೇನು ಬಂಗಾರ ಪ್ರತಿಮೆ ಮಾಡಿ ಅಲ್ಲೇನು ರಾಶಿ ಹಾಕಿ ಬಂದವರಿಗೆಲ್ಲ ದಾನ ಮಾಡುವಂತ ಏನಿಲ್ಲ. ಆ 70 ದಿನ ಹಚ್ಚಬೇಕಾದ್ರೆ ಕೆಲವು ಕ್ರಮಗಳಿವೆ, ಕೆಲವು ನಿಯಮಗಳಿವೆ. ಆ ನಿಯಮದ ಪ್ರಕಾರ ನಾವು ಮಾಡಿದ್ರೆ ನಾವು ಮಾಡಿದ ಫಲ ನಮಗೆ ಸಿಗ್ತದೆ. ಒಳ್ಳೆ ತಂದವರು ಯಾರಿಗೂ ತೊಂದರೆ ಇಲ್ಲ. ಕೆಟ್ಟ ದೃಷ್ಟಿಯಲ್ಲಿ ಕೆಟ್ಟ ಭಾವನೆ ನೋಡಿದಾಗ ನಾನು ಕೊಡ್ತೀನಿ, ಇದು ಯಾರು ತಪ್ಪಿಸಕ್ಕಾಗಲ್ಲ. ನಾವು ಭಕ್ತಿಯಿಂದ ಅವನ್ನ ಯಾವ ರೀತಿ ಪೂಜಿಸಬೇಕು, ನಾವು ಯಾವ ರೀತಿ ಧ್ಯಾನ ಮಾಡಬೇಕು, ಆ ಧ್ಯಾನ ಮಾಡಿ ಅವನಿಂದ ನಾವು ಯಾಕೆ ಮುಕ್ತಿ ಪಡಿಬೇಕು ಅನ್ನೋದೊಂದು ನಮ್ಮಲ್ಲಿ ಹುಟ್ಟು ಬರಬೇಕು. ಇನ್ನೊಬ್ರು ಹೇಳ್ಕೊಟ್ಟು, ಇನ್ನೊಬ್ರು ತೋರಿಸ್ಕೊಟ್ಟು, ಇನ್ನೊಬ್ರು ಮಾಡುವಂಥದ್ದನ್ನ ಮಾಡಕ್ಕೆ ಹೋದ್ರೆ ಅಲ್ಲಿ ನಮಗೆ ಫಲ ಸಿಗಲ್ಲ. ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲೇ ಹುಟ್ಟಬೇಕು. ಶನಿದೇವರ ಅನುಗ್ರಹ ಪಡಿಬೇಕಂದ್ರೆ ಏನೇನು ಮಾಡಬೇಕು ನಾವು? ಶನಿದೇವರ ಅನುಗ್ರಹ ಪಡಿಬೇಕಾದ್ರೆ ನಾವೇನು ಬಂಗಾರ ಪ್ರತಿಮೆ ಮಾಡಿ ಅಲ್ಲೇನು ರಾಶಿ ಹಾಕಿ ಬಂದವರಿಗೆಲ್ಲ ದಾನ ಮಾಡುವಂಥ ಏನಿಲ್ಲ. ನಮ್ಮ ಭಕ್ತಿ ಅಷ್ಟೇ. ನಾವು ಭಕ್ತಿಯಿಂದ ಅವನ್ನ ಯಾವ ರೀತಿ ಪೂಜಿಸಬೇಕು, ನಾವು ಯಾವ ರೀತಿ ಧ್ಯಾನ ಮಾಡಬೇಕು, ಆ ಧ್ಯಾನ ಮಾಡಿ ಅವನಿಂದ ನಾವು ಹೇಗೆ ಮುಕ್ತಿ ಪಡಿಬೇಕು ಅನ್ನೋದೊಂದು ನಮ್ಮಲ್ಲಿ ಹುಟ್ಟು ಬರಬೇಕು. ಇನ್ನೊಬ್ರು ಹೇಳ್ಕೊಟ್ಟು, ಇನ್ನೊಬ್ರು ತೋರಿಸ್ಕೊಟ್ಟು, ಇನ್ನೊಬ್ರು ಮಾಡುವಂಥದ್ದನ್ನ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ ಫಲ ಸಿಗಲ್ಲ. ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲೇ ಹುಟ್ಟಬೇಕದು. ನಮ್ಮಲ್ಲೇ ಹುಟ್ಟಿದಾಗ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಬೇರೆಯವ್ರ ಒತ್ತಡದಿಂದ ನಮ್ಮ ಅಪ್ಪ ಹೇಳ್ದ ಅಲ್ಲಿ ಶನಿದೇವ್ರ ದೇವಸ್ಥಾನ ಅದೇ, ಅಲ್ಲಿ ಹೋಗೋದು ಕಾಯಿ ಹೊಡಿ, ಅಲ್ಲಿ ಒಂದು ಬಾಳೆಹಣ್ಣು ಕೊಟ್ಟು ರಕ್ಷಣೆ ಮಾಡಿ ಎಲ್ಲರಿಗೂ ಹಂಚು, ಅದಲ್ಲ. ತನ್ನ ಮನಸ್ಸಿನಲ್ಲಿ ನಾನು ಮಾಡಬೇಕು ಅಂತ ಬಂದರೆ ಅದನ್ನ ಮಾಡಿದ್ರೆ ಅದು ಫಲ ಸಿಗ್ತದೆ. ನಮ್ಮ ಅಪ್ಪ ಹೇಳ್ದ, ನಮ್ಮ ಅಮ್ಮ ಹೇಳ್ದು, ನಮ್ಮ ಅಜ್ಜಿ ಹೇಳಿದ್ಲು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಯಾವ್ದು ಮಾಡಿದ್ರು ನಿಮ್ಗೆ ಅದ್ರ ಫಲ ಸಿಗಲ್ಲ. ಅದು ತನ್ನಲ್ಲೇ ಹುಟ್ಟಬೇಕು. ತನ್ನಲ್ಲಿ ಹುಟ್ಟಿ ತಾನು ಬೆಳೆದ್ರೆ ಅದು ಫಲ ಸಿಗ್ತದೆ. ಎಳ್ಳೆಣ್ಣೆ ಅದು ಪ್ರಪಂಚಕ್ಕೆ ಅದು ತಿಳಿದಂಥ ವಿಚಾರ. ಭಗವಂತನದು ಎಳ್ಳಿನ ತೈಲ ಅನ್ನೋದು ಭಗವಂತನಿಗೆ ಅರ್ಪಿತವಾದಂಥದ್ದು. ಅದನ್ನು ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು. ಒಬ್ಬ ಭಕ್ತ ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟಿರ್ತಾನೆ. ನನಗೆ ತಿಳಿದ ಮಟ್ಟಿಗೆ ನನಗೆ ಭಗವಂತನ ಅನುಗ್ರಹ ಕೊಟ್ಟಂತೆ ನಾನು ಹೇಳ್ತೀನಿ. ಕಷ್ಟಕ್ಕೆ ಸಿಕ್ಕಿದಾಗ ಒಂದು ಉದ್ಯೋಗದಲ್ಲೋ, ಒಂದು ವಿದ್ಯಾಭ್ಯಾಸದಲ್ಲೋ, ಮತ್ತೊಂದು ಕುಟುಂಬದಲ್ಲಿ ಏನೋ ಒಂದು ತೊಂದರೆಗೋ ಸಿಕ್ಕಾಕೊಂಬಿಟ್ಟಿದ್ದಾನೆ. ಅವನು ಯಾರೋ ಒಬ್ಬ ಪಂಡಿತನೋ, ಒಬ್ಬ ಬ್ರಾಹ್ಮಣನೋ, ಒಬ್ಬ ಪುರೋಹಿತನೋ ಕೇಳಿದಾಗ ಅವನು ಹೇಳ್ತಾನೆ, ಅಯ್ಯ ನಿನಗೆ ನವಗ್ರಹ ದೋಷ ಬಂದ್ಬಿಟ್ಟದೆ, ನೀನು ಅಲ್ಲೋಗಿ ಏನಾದರೂ ಒಂದು 9 ದಿವಸ ಒಂದು ಎಳ್ಬತ್ತಿ ಹಚ್ಚಿದ್ರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾನೆ. ಆ ಎಳ್ಬತ್ತಿನ ಹಚ್ಚಬೇಕಾದ್ರೆ ಕೆಲವು ಕ್ರಮಗಳಿವೆ, ಕೆಲವು ನಿಯಮಗಳಿವೆ. ಆ ನಿಯಮದ ಪ್ರಕಾರ ನಾವು ಮಾಡಿದ್ರೆ ನಾವು ಮಾಡಿದ ಫಲ ನಮಗೆ ಸಿಗ್ತದೆ. ಪೂಜಾರಯ್ಯ, ಪುರೋಹಿತ, ಬ್ರಾಹ್ಮಣ ಹೇಳ್ಬಿಟ್ಟು ಅಂದ್ಬಿಟ್ಟು ಹೋಗೋದು, ಅಲ್ಲೊಂದು ಬಟ್ಲಿಕ್ಕೆ ಬಿಡೋದು, ಅದ್ರೊಂದಷ್ಟು ಎಳ್ಬತ್ತಿನ ಹಾಕ್ಬಿಡೋದು, ಹಚ್ಚಿಬಿಟ್ಟು ಬಂದ್ಬಿಡೋದು. ಹಾಗಾದರೆ ಅದ್ರ ಫಲ ಸಿಗಲ್ಲ. ನಾವು ಆ ಎಳ್ಳನ್ನು ತಗೊಂಡು ನಮ್ಮ ಕೈಯಾರ ಅದನ್ನು ಶೋಧಿಸಿ ಶುದ್ಧಿ ಮಾಡಿ, ನಾವು ಆಹಾರ ನಮ್ಮ ಜೀವನಕ್ಕೆ ಯಾವ ರೀತಿ ನಾವು ಶುದ್ಧಿ ಮಾಡಿ ನಾವು ಹದಪಡಿಸಿ ಅವನ್ನ ತಿಂತೀವೋ ಹಂಗೆ ಆ ಎಳ್ಳನ್ನು ಅದೇ ರೀತಿ ಹದಪಡಿಸ್ಬೇಕು. ಅದರಲ್ಲಿರುವಂಥ ಕಸ್ಮಲನೆಲ್ಲ ತೆಗೆದು ತನ್ನ ಕೈಯಾರನೆ ಮಡಿಯಿಂದ ಅದನ್ನ ಗಂಟು ಕಟ್ಟಬೇಕು. ಗಂಟು ಕಟ್ಟಿ ಆ ಗಂಟನ್ನು ಅದೇ ತೈಲ ಎಣ್ಣೆಯಿಂದ ಅದನ್ನು ನೆನೆಸಬೇಕು. ನೆನೆಸಿದ್ದು ಮುಖ್ಯ ಅಲ್ಲ, ಅದನ್ನು ತಗೊಂಡೋಗಿ ಇಡಬೇಕಾದ ಕ್ರಮ ಅದನ್ನು ಇಟ್ಟ ಮೇಲೆ ಅದು ಪೂರ್ಣವಾಗಿ ಉರಿಬೇಕು. ಯಾಕೆ ಪೂರ್ಣವಾಗಿ ಉರಿಬೇಕು? ಅಲ್ಲಿ ಹಚ್ಚಿಬಿಟ್ರೆ ಮುಗಿದೋಯ್ತಲ್ವ ಅಂತ ಜನ ತಿಳ್ಕೊಂಡಿರ್ತಾರೆ. ಆದರೆ ಹಚ್ಚಿಬಿಟ್ರೆ ಮುಗಿದೋಗಲ್ಲ, ಅದು ಪೂರ್ಣವಾಗಿ ಉರಿಬೇಕು. ಪೂರ್ಣವಾಗಿ ಉರಿದೇ ಹೋದಾಗ ಅರ್ಧ ಉರಿದಿರ್ತದೆ, ಅದ್ರಾಗ ಅರ್ಧ ಬೇಳು ಬೆಂದಿರ್ತದೆ, ಇನ್ನು ಅರ್ಧ ಎಳ್ಳು ಅದರೊಳಗೆ ಉಳಿದಿರ್ತದೆ. ಇನ್ನೊಬ್ಬರು ಯಾರೋ ಒಂದು ಎಳ್ಳೋ ಒಂದು ಗಂಡು ಬರ್ತಾನೆ, ಅದನ್ನು ತೆಗೆದು ತಾಕ್ತಾನೆ, ಇನ್ನೊಬ್ಬ ಹಚ್ತಾನೆ. ಆಗ ಆ ಎಳ್ಳು ಜನ್ಮಾದ್ರ ಕಾಲಿಗೆ ಸಿಗ್ತದೆ. ಆ ಎಳ್ಳು ತುಳಿದಾಗ ಆ ಕರ್ಮ ಅದನ್ನ ನಾವೇ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಆ ಎಳ್ಳನ್ನು ಹಚ್ಚೋದು ಮುಖ್ಯ ಅಲ್ಲ, ಆ ಎಳ್ಳನ್ನು ಪೂರ್ಣವಾಗಿ ಉರಿಸೋದು ಮುಖ್ಯ. ಇವಾಗ ಜನಗಳು ಶನಿದೇವರು ಅಂದರೆ ಭಯ ಬೀಳ್ತಾರೆ, ಅಂಥವ್ರಿಗೆ ನೀವೇನು ಹೇಳ್ತೀರಾ? ಶನಿದೇವ ಅಂತ ನಾನು ತಿಳಿದ ಮಟ್ಟಿಗೆ ಭಯ ಬೀಳುವಂಥ ಪರಿಸ್ಥಿತಿ ಏನಿಲ್ಲ. ಅವರೇ ಹೇಳ್ತಾರೆ, 9 ಗ್ರಹಕ್ಕೆಲ್ಲ ಕೆಟ್ಟ ಗ್ರಹ, ನೀಚ ಗ್ರಹ ಅಂತ ಆಳ್ಕೊಂಡು ಇವತ್ತು ಹುಟ್ಟ ಮಗಿಗೂ ಸಹ ಅದನ್ನು ತಿಳಿಯುವಂಥ ವಿಚಾರ ಇವತ್ತು ಪ್ರಪಂಚದಲ್ಲದೆ. ಆದರೆ ನಾನು ಕೆಟ್ಟತನಕ್ಕೆ ಬಂದರೆ ಅಷ್ಟೇ ಕೆಟ್ಟತನ ಮಾಡ್ತೀನಿ, ಒಳ್ಳೆತನದಲ್ಲಿ ನಾನು ನಂಬಿದ್ರೆ ಅಷ್ಟೇ ಒಳ್ಳೆತನ ಮಾಡ್ತೀನಿ. ನಾನು ಯಾರಿಗೂ ಕೆಟ್ಟವನಲ್ಲ. ಆದರೆ ನೀವು ನಡೆಯೋ ಒಂದು ನೀತಿ ನಡವಳಿಕೆ ಮೇಲೆ ನೀವು ಮಾಡ್ಕೊಳ್ಳೋವಂಥ ತಪ್ಪಿಗೆ ನೀವು ಕಷ್ಟ ಅನುಭವಿಸ್ತಿರೋ ಹೊರತು ನಾನು ಎಂದಿಗೂ ಕಷ್ಟದವನಲ್ಲ. ನನ್ನ ತಂದೆಯೇ ಇವತ್ತಿನ ದಿವಸ ನಾನು ಪ್ರಪಂಚಕ್ಕೆ ದೊಡ್ಡ ಒಬ್ಬ
ದೈವ ಅಂತ ಅನ್ಸ್ಕೊಂಡಿದ್ದೀನಿ. ಇವತ್ತು ನಾನು ದೈವ ಅನ್ಸ್ಕೊಂಡು ಇವತ್ತು ನಾನು ಪ್ರಪಂಚದಲ್ಲಿ ಒಂದು ಹರಗಳಿಗೆ ನಾನು ಇಲ್ದಿದ್ರೆ ಒಂದು ಪ್ರಾಣಿಯಾಗಲಿ ಒಂದು ಪಕ್ಷಿಯಾಗಲಿ ಉಳಿಯಲ್ಲ ಅಂತ ಅಂದ್ಬಿಟ್ಟು ನಾನೂ ಅಂತ ಒಂದು ಹಮ್ಮನಿಂದ ಮೆರೆದ್ರು. ಆ ಹಮ್ಮನ್ನು ನಾನು ಅಡಗಿಸ್ಬೇಕು ಅಂತಲೇ ಇವತ್ತೂ ಈಗ ನನ್ನ ತಂದೆನೇ ಬಿಡದಂತೆ ನಾನು ಕಾಡಿಸಿದ್ದೀನಿ. ಅಂಥವ್ರು ಈ ನರಮಾನವ್ರು ನನಗೆ ಸರಿಸಮ ಅಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅದು ಭಗವಂತ ನಾನು ಹೇಳ್ಬೋದು, ಜನ ಹೇಳ್ಕೊಬೋದು ಅಷ್ಟೇ ಹೊರತು ನಾನು ಕೆಟ್ಟವನು ಅಂತ. ನಾನು ಯಾರಿಗೂ ಕೆಟ್ಟವನಲ್ಲ. ಆದರೆ ಆ ನಡೆದಾಗ ನಾನು ಕೆಟ್ಟವನಿ. ನೀನು ದಾರಿ ತಪ್ಪು ನಡೆದಾಗ ಇದು ನೋಡಬಾರ್ದು ಕಣೋ, ಅವಳೊಂದು ಹೆಣ್ಣು, ಅವಳ ಪರಸ್ತ್ರೀ, ಅವಳು ನಾನು ಯಾವ ದೃಷ್ಟಿಲಿ ನೋಡಬೇಕೋ, ಅಕ್ಕ ತಂಗಿಲಿ ನೋಡಬೇಕೋ, ತಾಯಿ ತಂದಲ್ಲಿ ನೋಡಬೇಕೋ, ಒಂದು ಭಾವನೆ ಇಟ್ಕೊಂಡು ಮಾಡಿದ್ರೆ ನಿಮ್ಮನ್ನು ಅಷ್ಟೇ ಒಳ್ಳೇದು ಮಾಡ್ತೀನಿ. ಅದು ನೋಡೋ ರೀತಿಯಲ್ಲಿ ನೋಡಿದ್ರೆ ಕೆಟ್ಟ ಭಾವನೆಯಲ್ಲಿ ನೋಡಿದಾಗ ನಾನು ಕಷ್ಟ ಕೊಡ್ತೀನಿ. ಒಳ್ಳೆ ತಂದಲ್ಲಿ ಹೋದಾಗ ಯಾರಿಗೂ ತೊಂದರೆ ಇಲ್ಲ. ಕೆಟ್ಟ ದೃಷ್ಟಿಯಲ್ಲಿ ಕೆಟ್ಟ ಭಾವನೆಯಲ್ಲಿ ನೋಡಿದಾಗ ನಾನು ಕೊಡ್ತೀನಿ. ಇದು ಯಾರೂ ತಪ್ಪಿಸೋಕ್ಕಾಗಲ್ಲ. ಇದು ಕಾರ್ಯಗಳೆಲ್ಲ ಕನಸಿಗೆ ಬಂದರೆ ಅದು ಏನು ಸೂಚಿಸುತ್ತೆ? ಕನಸು ಮನಸ್ಸು ಅನ್ನೋ ವಿಚಾರದಲ್ಲಿ ಭಗವಂತ ಏನು ಅಪ್ಪಣೆ ಕೊಡಲ್ಲ. ನಾವು ಯಾವ ರೀತಿ ನಾವು ತಿನ್ನೋ ಆಹಾರದಲ್ಲಿ ಬರ್ಬೋದು, ಮಾಡೋ ಕಾಯಕ ಉದ್ಯೋಗದಲ್ಲಿ ಬರ್ಬೋದು, ಇಲ್ಲ ನಡೆಯೋ ನಡವಳಿಕೆ ಒಳಗೆ ಬರ್ಬೋದು. ಅವನ್ನೆಲ್ಲ ನೀವು ಮಾಡೋ ಒಂದು ವ್ಯಭಿಚಾರಗಳು ನಾವು ಮಾಡೋ ಕೆಟ್ಟ ರೂಪದಲ್ಲಿ ನಡೆದಾಗ ಅವು ಆ ರೂಪದಲ್ಲೇ ನಮಗೆ ತೋರ್ಪಡಾಗ್ತವೆ.